FIR ಅಂದ್ರೆ A1 ಆರೋಪಿಯಾಗಿದ್ದಾರೆ 2 FIR ಅಲ್ಲಿ. ಅದಕ್ಕೂ ಮುನ್ನ ಒಂದು ಪ್ರಮುಖ ಸುದ್ದಿಯನ್ನು ಕೂಡ ಗಮನಿಸೋಣ. ದರ್ಶನ್ ಜೊತೆ ಶಿಫ್ಟ್ ಆಗ್ತಾರಾ ಮತ್ತಿಬ್ಬರು ರೌಡಿಗಳು ಅನ್ನುವಂಥ ಪ್ರಶ್ನೆ. ಈಗ ಆಲ್ರೆಡಿ ದರ್ಶನ್ ಅವರನ್ನ ಹಿಂಡಲ್ಗ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಲ್ಲೂ ಕೂಡ ವಿಳಂಬ. ಬಟ್ ಇನ್ನಿಬ್ರು ರೌಡಿಗಳನ್ನ ಕೂಡ ಶಿಫ್ಟ್ ಮಾಡಲಾಗುತ್ತೆ ಅಂತ. ವಿಲ್ಸನ್ ಗಾರ್ಡನ್ ನಾಗ ವೇಲು ಕೂಡ ಶಿಫ್ಟ್ ಆಗೋ ಸಾಧ್ಯತೆ. ಇಬ್ಬರನ್ನ ಪ್ರತ್ಯೇಕ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ವಿಲ್ಸನ್ ಗಾರ್ಡನ್ ನಾಗನಿಗೆ ಜನಪ್ರತಿನಿಧಿಗಳ ಬೆಂಬಲ ಇದೆ ಅಂತೆ. ಜೈಲಲ್ಲಿ ಈತನ ದರ್ಬಾರ್ಗೂ ಇದೇ ಕಾರಣ ಆಗಿದೆ. ದರ್ಶನ್ ಬೇರೆಡೆಗೆ ಶಿಫ್ಟ್ ಆದ್ರೂ ಕೂಡ ನಾಗನ ಶಿಫ್ಟ್ ಸುಲಭ ಅಲ್ಲ. ದರ್ಶನ್ ಬೇಕಾದ್ರೆ ಮಾಡ್ಬಿಡ್ತಾರಂತೆ, ನಾಗನನ್ನ ಶಿಫ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಕಾರಣ ಜನಪ್ರತಿನಿಧಿಗಳು ಒತ್ತಡ ಹಾಕ್ತಾರೆ, ಅವರ ಬೆಂಬಲ ಆತನಿಗಿದೆ. ಅದೇ ಧೈರ್ಯದಲ್ಲಿ ರಾಜಾರೋಷವಾಗಿ ಪರಪ್ಪನ ಅಗ್ರಹಾರದಲ್ಲಿ ನಾಗ ಇದ್ದಾನೆ ಅಂತ ಗೃಹ ಇಲಾಖೆ ಆಲ್ರೆಡಿ ಈಗ ಮುಜುಗರವನ್ನ ಅನುಭವಿಸ್ತಾ ಇದೆ. ಶಿಫ್ಟ್ ಮಾಡ್ತೀವಿ ಅಂದ್ರೂ ಕೂಡ ಇನ್ನು ಶಿಫ್ಟ್ ಆಗೋ ಸಿದ್ಧತೆಗಳು ಮಾತ್ರ ಆಗ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ನಿಜ ನೋಡಿ, ವಿಲ್ಸನ್ ಗಾರ್ಡನ್ ನಾಗ ಇತರನ ಶಿಫ್ಟ್ ಮಾಡಬಾರ್ದು, ದರ್ಶನ್ ಬೇರೆ ಕಡೆ ಶಿಫ್ಟ್ ಮಾಡಬಾರ್ದು, ವಿಶೇಷವಾಗಿ ದರ್ಶನ್ ಶಿಫ್ಟ್ ಮಾಡಬಾರ್ದು. ಇಲ್ಲಿದ್ರೆ ನಮಗೆಲ್ಲ ವ್ಯವಸ್ಥೆ ಮಾಡಲಿಕ್ಕಾಗತ್ತೆ. ಆ ಸಪೋರ್ಟ್ ಮಾಡ್ತಾ ಇರುವ 4 ಸಚಿವರು ಪ್ರಭಾವಿ ಸಚಿವರು ಹೆಸರು ಸಮೇತ ಗೊತ್ತಿದೆ. ನಿಮ್ಮ ಹಿಂದೆ ಒಂದು ಟೀಮ್ ಬಿಟ್ಟಿದ್ವಿ ನಾವು. ನೀವು ನೋಡೋಣ, ನೀವು ರಾಜ್ಯವನ್ನು ಹೆಂಗೆ ಹಾಳು ಮಾಡ್ತೀರಿ ನಾವು ನೋಡೇ ಬಿಡ್ತೀವಿ. ನಿಮಗೆ ಇಷ್ಟ ಬಂದಂಗೆ ಕಾನೂನುಗಳನ್ನು ಮಾಡಿಕೊಂಡು, ಇಷ್ಟ ಬಂದಂಗೆ ರೌಡಿಗಳಿಗೆ ಸಪೋರ್ಟ್ ಮಾಡಿಕೊಂಡು, ಇಷ್ಟ ಬಂದಂಗೆ ಕಳ್ಳಕಾಕರಿಗೆ ಸಪೋರ್ಟ್ ಮಾಡಿಕೊಂಡು ಎಷ್ಟು ಮಾಡ್ತೀರಿ ನೋಡೋಣ. 4 ಸಚಿವರೇ ನಿಮ್ಮ ಹಿಂದೆ ಸ್ಟಿಂಗ್ ಆಪರೇಷನ್ ಕ್ಯಾಮರಾ ಬಿಟ್ಟಿದ್ದೀವಿ. ಓಪನ್ ಆಗಿ ಹೇಳಿ ಯಾರೂ ಮಾಡಲ್ಲ, ನಾವು ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಯಾಕೆಂದರೆ ಬೇರೆ ಚಾನಲ್ಗಳು ಕೂಡ ಹಾಕಲಿ ಅಂತ, ನಿಮ್ಮ ಬಂಡವಾಳ ಬಯಲಾಗಲಿ ಅಂತ, ನಿಮ್ಮ ಹೇಳಿಕೆಗಾಗಿ ಕಾಯ್ತಾ ಇದ್ದೀವಿ. ಒಂದು ಚೂರು ಹೇಳಿಕೆ ಸಿಗಬೇಕು. ನಿಮ್ಮನ್ನು ಕೂಡ ಜೊತೆಗೆ ಜೈಲಿಗೆ ಹೋಗುವಂತೆ ಮಾಡಿಲ್ಲ, ಮತ್ತು ನಾವು ಯಾಕಿರಬೇಕು? ಏನು ನೀವು ಆಡಿದ್ದೆ ಆಟನಾ? ನೀವು ಆಡಿದ್ದೆ ಆಟ ಮನಿ ಪವರ್, ಮಸಲ್ ಪವರ್, ಮನಿ ಪವರ್, ಮಸಲ್ ಪವರ್, ಜಾತಿ ಪವರ್, ಇದರಲ್ಲೇ ರಾಜ್ಯವನ್ನು ಮೇಲೆ ಕೆಳಗೆ ಮಾಡಿಬಿಡ್ತೀರಾ? 4 ಸಚಿವರು ವೀಕ್ಷಕರೇ. ಆಮೇಲೆ ವಿಲ್ಸನ್ ಗಾರ್ಡನ್ ನಾಗ ಅವನಿಂದ ಸಪೋರ್ಟ್ ಪಡೆಯುವಂಥವ್ರು ಇದ್ದಾರೆ. ಹಾಗಂತ ನಮ್ಮಲ್ಲಿ ದಕ್ಷ ಅಧಿಕಾರಿಗಳಿಲ್ಲ ಅಂತಲ್ಲ, ದಕ್ಷ ಅಧಿಕಾರಿಗಳಿದ್ದಾರೆ. ಈ ನಮ್ಮ ಮಂತ್ರಿಗಳಿದಾರಲ್ಲ, ಅವರ ಬೂಟ್ ನೆಕ್ಕಿಸ್ಕೊಂಡು ಇವರು ಇಲ್ಲಿ ಬರೋದು ಪೊಲೀಸ್ ಅಧಿಕಾರಿಗಳು. ಯಾಕೆ ಬೇಕಿಂತವ್ರು ನಮಗೆ? ಬನ್ನಿ, 4 FIR ಆಗಿದೆ. ರೌಡಿ ಶೀಟ್ರ್ ಯಾಕೆ ಓಪನ್ ಮಾಡಬಾರ್ದು ಅನ್ನೋಂಥ ಚರ್ಚೆಗಳಾಗ್ತಾ ಇದೆ. ಇದರ ಬಗ್ಗೆ ಮಾತಾಡ್ತಾರೆ ಮಾದೇಶ್. ಓಕೆ, ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡುತ್ತಿರೋ ಬಗ್ಗೆ ಸತತ ವರದಿ ಬೆನ್ನಲ್ಲೇ 3 FIR ದಾಖಲಾಗಿದೆ. ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಆದರೆ ಈ ಕೇಸ್ CCB ತೆಕ್ಕೆಗೆ ಹೋಗುವ ಸಾಧ್ಯತೆ ಇದೆ. CCB ತೆಕ್ಕೆಗೆ ಮತ್ತೆ ಅಲ್ಲಿ ಸೇಫ್ ಗಾರ್ಡ್ ಆಗುತ್ತೆ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್. ಜೈಲಲ್ಲಿ ದರ್ಶನ್ಗೆ VIP ಟ್ರೀಟ್ಮೆಂಟ್. ಸೆರೆಮನೆಯಲ್ಲಿ ಆ 3 ಘಟನೆಗೆ 3 FIR. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಪೊರ್ಕಿ ಕಂಬಿಗಳ ಹಿಂದೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಉಳಿದ ಆರೋಪಿಗಳ ಜೊತೆ ಟೀ ಕುಡಿತಾ ಸಿಗರೇಟ್ ಸೇರ್ತಾ ಹರಟೆ ಹೊಡೆಯೋ ಫೋಟೋಗಳು ರಿವೀಲ್ ಆಗಿದ್ದು. ಅಷ್ಟೇ ಅಲ್ಲ, ರೌಡಿ ಶೀಟರ್ ಮಗನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದ ವಿಡಿಯೋ ರಿವೀಲ್ ಆಗಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ರಿಪಬ್ಲಿಕ್ ಕನ್ನಡ ಸತತ ವರದಿಯಿಂದ ಎಚ್ಚೆತ್ತ ಸರ್ಕಾರ ಹಾಗೂ ಇಲಾಖೆ ಆ 3 ಘಟನೆಗೆ 3 FIR ದಾಖಲಿಸಿದೆ. ಯಾರು ಸಿಗರೇಟ್ ತಗೊಂಡು ಬಂದು ಕೊಟ್ಟರು, ಯಾರು ಟೀ ತಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತಗೊಂಡು ಬಂದು ಹಾಕಿದ್ರು, ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿಯಾಗಿ ಆಗಿರುವಂಥದ್ರಲ್ಲಿ 3 FIRಗಳನ್ನು ರಿಜಿಸ್ಟರ್ ಮಾಡಿದೆ ಅವರ ಮೇಲೆ. ಕೂಡಲೇ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟ ಕಾರಾಗೃಹ DGP ಮಾಲಿನಿ ಕೃಷ್ಣಮೂರ್ತಿ 3 FIR ದಾಖಲಿಸಿರೋ ಬಗ್ಗೆ ಮಾತಾಡಿದರು. ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ, ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ. ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ, ಆವಾಗ ನಿಮಗೆ ವಿಷಯ ಮಾಡ್ಕೊಳ್ತೇವೆ. ರಾಜಾತಿಥ್ಯ ಕುರಿತ 3 FIR CCBಗೆ ವರ್ಗಾವಣೆ ಆಗೋ ಸಾಧ್ಯತೆ ಇದೆ. ಆದರೆ ಸರ್ಕಾರ 3 FIRಗಳ ವಿಚಾರಣೆ CCBಗೆ ನೀಡದೆ CIDಗೆ ನೀಡುವ ಸಾಧ್ಯತೆಯೂ ಇದೆ. ಯಾಕಂದ್ರೆ CCB ಅಧಿಕಾರಿಗಳು ದಾಳಿ ಮಾಡಿ ಏನೂ ಇಲ್ಲ ಅಂತ ಬಂದಿದ್ರು. ಅವರ ದಾಳಿ ಬಳಿಕವೇ ದರ್ಶನ್ ರಾಜಾತಿಥ್ಯದ ಫೋಟೋ ವೈರಲ್ ಆಗಿತ್ತು.
ಹೀಗಾಗಿ ಸಿಸಿಬಿ ಮೇಲೂ ಅನುಮಾನ ಇದೆ. ಸದ್ಯ ರಾಜಾತಿಥ್ಯ ಕುರಿತು 3 ಕೇಸ್ಗಳು ದಾಖಲಾಗಿದ್ದು ಕೂಲಂಕುಷವಾಗಿ ನಿಮಗೆ ಮತ್ತೆ ಸ್ವಾಗತ. ಒಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆರೋಪಿ ಆಗಿದ್ರು, ಒಂದು ಎಫ್ಐಆರ್ ದಾಖಲಾಗಿತ್ತು. ಈಗ ಮತ್ತೆ 3 ಎಫ್ಐಆರ್, ಅಲ್ಲಿಗೆ 4 ಎಫ್ಐಆರ್. 3 ಎಫ್ಐಆರ್ ಪೈಕಿ 2 ಎಫ್ಐಆರ್ ಅಲ್ಲಿ ನಟ ದರ್ಶನ್ A1 ಆರೋಪಿ ಆಗಿದ್ದಾರೆ. ಸೊ ಇದು ಕೂಡ ಕಂಟಕ ಆಗುತ್ತೆ ಅಂತ ಮೋಸ್ಟ್ಲಿ ಅವ್ರ ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣ ನನಗೆ ಬೇಲ್ ಸಿಗಬಹುದು, ಆಚೆ ಬರಬಹುದು ಅಂತ ಕನಸು ಕಾಣ್ತಾ ಇದ್ರು ನಟ ದರ್ಶನ್. ಈ 2 ಎಫ್ಐಆರ್ ಇದೆಯಲ್ಲ, A1 ಆರೋಪಿ ಆಗ್ತಿದ್ದಾರಲ್ಲ, ಇದು ಮೋಸ್ಟ್ಲಿ ಸಂಕಷ್ಟ, ಜಾಮೀನು ಸಿಗೋದಕ್ಕೆ ಸ್ವಲ್ಪ ಹಿನ್ನಡೆ ಆಗಬಹುದು ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದೆ. ನನ್ನ ಕೈಯಲ್ಲಿ ಆ 3 ಎಫ್ಐಆರ್ಗಳು ಕೂಡ ಇದೆ. ಆ 3 ಎಫ್ಐಆರ್ ಅಲ್ಲಿ ಒಂದು ಎಫ್ಐಆರ್ ಅಲ್ಲಿ ಅಧಿಕಾರಿಗಳು ಸಸ್ಪೆಂಡ್ ಆದ್ರಲ್ಲ, ಅವರ ವಿರುದ್ಧ ಕೂಡ ಒಂದು ಎಫ್ಐಆರ್ ದಾಖಲಾಗಿದೆ, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ. 2 ಎಫ್ಐಆರ್ ಪೈಕಿ ನಟ ದರ್ಶನ್ ಅವರೇ A1 ಆರೋಪಿ ಆಗಿದ್ದಾರೆ. ನಂತರ ವಿಲ್ಸನ್ ಗಾರ್ಡನ್ ನಾಗ, ಮತ್ತೊಂದು ಕಡೆ ಅವರ ಮ್ಯಾನೇಜರ್ ನಾಗ, ಕುಳ್ಳ ಸೀನಾ ಕೂಡ ಅದರಲ್ಲಿ A1, A2, A3, A4 ಆರೋಪಿಗಳಾಗಿದ್ದಾರೆ. ಇವರ ವಿರುದ್ಧ ತನಿಖೆಗೆ ಆದೇಶ ನೀಡಿದ್ದು ಎಫ್ಐಆರ್ ದಾಖಲಾಗಿರುವಂತಹ ಪ್ರತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಅಂದ್ರೆ ಪ್ರಿವೆನ್ಷನ್ ಆಕ್ಟ್ 42 ಅದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದು. ಪರಪ್ಪನ ಅಗ್ರಹಾರದಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅನ್ನುವಂಥ ಕಾಯ್ದೆ ಇದು. ಇದರ ಅಂಡರಲ್ಲಿ ಈಗ ತನಿಖೆ ಆಗುತ್ತೆ ಅನ್ನುವಂಥ ವಿಚಾರ. 3 ತನಿಖಾಧಿಕಾರಿಗಳ ನೇಮಕ ಕೂಡ ಆಗಿದೆ. 4 ಕೇಸ್ ಆಯ್ತು ಈಗ. ಹೌದು, ಹೆಂಡತಿಗೆ ಹೊಡೆದ ಕೇಸಲ್ಲಿ ಒಂದರಲ್ಲಿ ಎಫ್ಐಆರ್, ಅದರಲ್ಲಿ 2ನೇದರಲ್ಲಿ ರೇಣುಕಾ ಸ್ವಾಮಿ. ದರ್ಶನ್ ಮೇಲೆ 4 ಕೇಸ್ ಆಯಿತು. ಈಗ ನಾವು ಹೇಳ್ತಿರೋದು, ಒಂದು ರೌಡಿ ಶೀಟ್ ಯಾಕೆ ಓಪನ್ ಮಾಡ್ತಾ ಇಲ್ಲ ಅಂತ ಚರ್ಚೆ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನೋಡಿ, ಪಾಪ ವಿಲ್ಸನ್ ಗಾರ್ಡನ್ ನಾಗ ಯಾರಿಗೂ ಅಷ್ಟೊಂದು ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಆಗಿಲ್ಲ. ವಿಲ್ಸನ್ ಗಾರ್ಡನ್ ನಾಗ ಎಲ್ಲ ಆರಾಮ್ಸೆ ಮಾಡಿಕೊಟ್ಟಿದ್ದಾರೆ. ಅದರ ಬದಲಿಗೆ ನಾನು ಅದೇ ಹೇಳ್ತಾ ಇದ್ನಲ್ವಾ, ವಿಲ್ಸನ್ ಗಾರ್ಡನ್ ನಾಗ CM ಮಾಡೋಣ, ವಿಲ್ಸನ್ ಗಾರ್ಡನ್ ನಾಗ CM, ಆಮೇಲೆ ಕುಳ್ಳ ಸೀನಾ ಗೃಹ ಮಂತ್ರಿ, ಆಮೇಲೆ ಮ್ಯಾನೇಜರ್ನಾಗ ಇದ್ದಾನಲ್ಲ ಅವ್ರನ್ನ DCM ಮಾಡಿದ್ರೆ ಹಂಗೆ, DK ಶಿವಕುಮಾರ್ ಬದಲಿಗೆ. ಇಷ್ಟೆಲ್ಲ ನಿಮಗೆ ನಾವು ಯಾರಿಗೆ ಅಧಿಕಾರ ಕೊಟ್ಟಿದ್ದೀವಿ, ರಾಜಕಾರಣಿಗಳಿಗೆ ಯಾವ ರೀತಿ ಕಾನೂನು ವ್ಯವಸ್ಥೆಯನ್ನು ಪಾಲಿಸಬೇಕಾಗಿತ್ತು, ನೀವು ಮಾಡ್ತಾ ಇಲ್ಲ. ನಿಮ್ಮನ್ನು ಮೀರಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಅವರಾದರೆ ಬೆಸ್ಟ್ ಅಲ್ವಾ? ನೀವು ಯಾಕೆ ಬೇಕು? ಅಟ್ಲೀಸ್ಟ್ ನಾವು ಹೇಳ್ಕೋಬೋದು, ನೋಡ್ರಪ್ಪ ನಮಗೂ ಕೊಡಿ, ಏನೋ ವ್ಯವಸ್ಥೆ ಮಾಡಿ, ನಿಮ್ಮಿಂದ ಆಗೋದಿಲ್ಲ. ನೀವೆಲ್ಲ ನೀರು ಕೊಡಿ ಅಂತ ಹೇಳಿದಾಗ ಏನು ಹೇಳಿದ್ರು DCM, ನಿಮಗೆ ಏನು ಉಪಕಾರ ಸ್ಮರಣೆ ಇಲ್ಲ ಅಂತೇಳಿ. ಪಾಪ ವಿಲ್ಸನ್ ಗಾರ್ಡನ್ ನಾಗನ ಹತ್ರ ಹೇಳಿದ್ರೆ, ಅಣ್ಣ ಹಿಂಗೆ ಆಗಿದೆ ನಮಗೆ ಸಮಸ್ಯೆ ಅಂತಂದರೆ ಅವನಾದರೂ ಮಾಡಿ ಅನ್ನೋ. ಆಮೇಲೆ ನೋಡಿ, ಕುಳ್ಳ ಸೀನಾ ಹೆಂಗೂ ಜೀವಾದಿ ಶಿಕ್ಷೆ ಆಗಿದೆ, ಅಣ್ಣ ಹೆಂಗೂ ಜೀವಾದಿ ಶಿಕ್ಷೆ ಆಗಿದೆ, ಹಿಂಗೆಲ್ಲ ಮಾಡ್ಕೊಡೋಣ ಅಂತಂದರೆ ಮಾಡ್ಕೊಡ್ತಾನೆ. ಆಮೇಲೆ ಬುಸ್ನಾಗ DCM ಮಾಡಿಬಿಟ್ರೆ ಎಲ್ಲ ಆಯ್ತಲ್ಲ. ನಿಮಗಳಿಗೆ ಮಾಡೋಕ್ಕಾಗೋದಿಲ್ಲ ಅಂದರೆ ಅವ್ರಿಗಾದರೂ ಕೊಟ್ಬಿಡಿ. ನೀವು ಅವರನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಆಗಬೇಕಾದಂಥ ಸುವ್ಯವಸ್ಥೆಗಳನ್ನು ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.